ಮಾದರಸ ಒಂದು ಶೈವ ಬ್ರಾಹ್ಮಣ ಕುಟುಂಬ. ಮನೆಯೊಳಗ ಒಂದು ಜಗಲಿ, 108 ದೇವರು ಜಗಲಿ ಮ್ಯಾಲ. ಶಿವನ ಮೂರ್ತಿನೂ ಹೌದ, ವಿಷ್ಣುನ ಮೂರ್ತಿನೂ ಹೌದ, ಕೃಷ್ಣನ ಮೂರ್ತಿನೂ ಹೌದ, ಬಸವಣ್ಣನ ಮೂರ್ತಿನೂ ಹೌದ, ಇನ್ನೊಂದು ಮಗದೊಂದು ಬಹುತೇಕ ಒಂದು 70-80 ದೇವರು ಒಂದು ಮೂರ್ತಿ ಇರ್ತಕ್ಕಂಥ ಇಟ್ಟು ಪೂಜೆಯನ್ನ ಮಾಡ್ತಕ್ಕಂಥ ಸಂದರ್ಭ. ಸಣ್ಣ ಕೂಸ ಬಸವಣ್ಣ ದಿವಸ ನೋಡ್ತಿದ್ದ, ನಮ್ಮಪ್ಪ ಎಷ್ಟು ದೇವ್ರದಾರ ಪೂಜೆ ಮಾಡ್ತಾನಿವ, ಎಷ್ಟು ದೇವ್ರ ಪೂಜೆ ಮಾಡ್ತಾನಂತ ತಿಳ್ಕೊಂಡು ದಿವಸ ನೋಡ್ತಿದ್ದ. ಒಂದು ದಿವಸ ಅವರಪ್ಪ ಬೆಳಗಿನ ಜಾವದೊಳಗ ಸ್ನಾನ ಮಾಡಿ ಮಡಿಯಿಂದ ಆ ಜಗಲಿ ಮೇಲಿರ್ತಕ್ಕಂಥ ದೇವರನ್ನ ಪೂಜೆ ಮಾಡತಕ್ಕಂಥ ಸಂದರ್ಭ. ಈ ಬಸವಣ್ಣ ಏನ್ ಮಾಡ್ಯಾನ ಅಂತಂದ್ರ, ಮನಿ ಅಂಗಳ ಅಂತ ಹೇಳಿ ಮುಂದೆ ಇರ್ತದಲ್ಲ, ಮನಿ ಅಂಗಳದೊಳಗ ಇಟು ಸಣ್ಣ ತೆಗ್ ತೆಗಿಯಕತ್ತಾನ. ಯಾವಾಗ ಇಟು ಸಣ್ಣ ತೆಗ್ ತೆಗಿಯಕತ್ತಾನ, ಅವಾಗ ಒಳಗ ಪೂಜೆಯನ್ನ ಮಾಡಿರ್ತಕ್ಕಂಥ ತಂದೆ ಮಾದರಸ ಮತ್ತು ಅಂಗಳದಲ್ಲಿ ಇರ್ತಕ್ಕಂಥ ಆ ಒಂದು ತುಳಸಿ ಪೂಜೆಯನ್ನ ಮಾಡಬೇಕು ಅಂತ ಹೊರಗೆ ಬರ್ತಾನೆ. ಯಾವಾಗ ತುಳಸಿ ಪೂಜೆಯನ್ನ ಮಾಡಬೇಕು ಅಂತೇಳಿ ಹೊರಗೆ ಬರ್ತಾನ, ನೋಡ್ತಾನ ಬಸವಣ್ಣ ಇಟು ಒಂದು 15-20 ತೆಗ್ ತೆಗದಾನ ಬಸವಣ್ಣ. ಅಲ್ಲೋ ಬಸವ, ಏನ್ ಮಾಡಾಕತ್ತೀಯೋ? ಯಪ್ಪ, ಮತ್ ನಾ ಬಾವಿ ತೋಡಾಕತ್ತೀನ್ರಿ. ಆ ಮಾದರಸನ ಪರಿಸ್ಥಿತಿ ಅಷ್ಟ ಅಲ್ಲ, ನಿಮ್ಮ ಪರಿಸ್ಥಿತಿನೂ ಇದ್ರದಾಗ ಅದ. ಯಪ್ಪ, ಏನ್ ಮಾಡಾಕತ್ತೀಯೋ ಬಸವ? ಯಪ್ಪ, ನಾ ಬಾವಿ ತೋಡಾಕತ್ತೀನ್ರಿ. ಅಲ್ಲೋ ಬಸವ, ಎಂತ ಹುಚ್ಚದಿಯೋ ನೀನು? ಇಟು ಸಣ್ಣ ತೆಗ್ ತೆಗೆದ್ರ ಎಂದರ ಬಾವಿ ಆಗ್ತದೇನೋ? ಒಂದ ಕಡೆಗೆ ಆಳವಾಗಿರ್ತಕ್ಕಂಥ ತೆಗ್ ತೆಗಿಬೇಕು. ಬಹಳ ಆಳವಾಗಿ ತೆಗೆದಾಗ ಮಾತ್ರ ಅದು ಬಾವಿ ಅನಿಸ್ಕೊಳ್ತದ, ಒಳಗ ಜಲ ಬರ್ತದ. ಅಪ್ಪ ಇಷ್ಟ ಅನ್ನೋದೇ ತಡ ಮಗ ಆಗಿರ್ತಕ್ಕಂಥ ಬಸವಣ್ಣ ಅಂತನ, ಯಪ್ಪ, ನೀನು ಒಂದ ದೇವರ ಮೇಲೆ ಭಕ್ತಿ ಇಟ್ಟು ಪೂಜೆ ಮಾಡಿದ್ರ ಆ ಭಗವಂತನ ನಿನಗ ಸಾಕ್ಷಾತ್ಕಾರ ಆಗ್ತದ. 108 ತೆಗ್ ತೆಗೆದ್ರೆ ಹೆಂಗ್ ಬಾವಿ ಆಗುವುದಿಲ್ವೋ, 108 ದೇವರ ಪೂಜೆ ಮಾಡಿದ್ರು ಕೂಡ ಅದು ಭಕ್ತಿ ಅಂತ ಅನಿಸ್ಕೊಳ್ಳುವುದಿಲ್ಲ. ಯಾಕ? ಆ ಭಕ್ತಿ ಹರಿದು ಹಂಚಿ ಹೋಗಿಬಿಡ್ತದ. ಭಕ್ತಿ ಹರಿದು ಹಂಚಿ ಹೋತು ಅಂತಂದ್ರ ಅದು ಆ ದೇವರಿಗೂ ಇಲ್ಲ, ಈ ದೇವರಿಗೂ ಇಲ್ಲ, ಈ ದೇವರಿಗೂ ಇಲ್ಲ. ನೀವು ಯಾರನ್ನ ನಂಬ್ರಿ, ಅಲ್ಲಾನ ಅನ್ರಿ, ಶಿವನ ಅನ್ರಿ, ವಿಷ್ಣುನ ಅನ್ರಿ, ಗಾಡ್ ಅನ್ರಿ, ಯಾರ ಇರ್ಲಿ, ಏಕನಿಷ್ಠೆ. ಒಂದ ಕಡೆಗೆ ಆಳವಾಗಿ ತೆಗೆದಾಗ ಮಾತ್ರ ಅದು ಹೆಂಗ ಬಾವಿ ಆಗಕ್ಕೆ ಸಾಧ್ಯವೋ, ಅಲ್ಲಿ ಒಂದು ಒಳ್ಳೆಯ ಜಲ ಬರ್ಲಿಕ್ಕೆ ಸಾಧ್ಯವೋ, ಹಾಗೆ ಏಕದೇವ ಉಪಾಸನೆ ಎಂಬತಕ್ಕಂಥದ್ದು ಅದು ಬಹಳ ದೊಡ್ಡದು. ಅವ್ರ ಅಪ್ಪಗೆ ಹೇಳ್ತಾನ, ಯಪ್ಪ, 108 ದೇವರ ಪೂಜೆಯನ್ನ ಮಾಡಿದ್ರ ಭಗವಂತನ ಸಾಕ್ಷಾತ್ಕಾರ ಆಗೋದಿಲ್ಲ. ಒಬ್ಬ ದೇವರ ಮೇಲೆ ನಿಷ್ಠೆಯನ್ನ ಇಟ್ಟುಕೊಂಡು ನೀನು ಪೂಜೆ ಮಾಡು.